ಸಂಗೀತ ಏನ್ ಮಾಡ್ತಾ ಇದೀಯಾ? ಅಮ್ಮ, ಆಫೀಸಿಗೆ ಸಂಬಂಧಪಟ್ಟಿರೋ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದು. ಹೇಗೆ ಅಸ್ತವ್ಯಸ್ತ ಆಗಿದೆ ನೋಡು, ಅದಕ್ಕೆ ನೀಟಾಗಿ ಜೋಡಿಸಿಡ್ತಿದೆ. ಅಲ್ವೇ, ಅಪ್ಪಿ ತಪ್ಪಿ ಮನೇಲಿ ಯಾರಾದ್ರೂ ಇದನ್ನ ನೋಡಿದ್ರೆ ಅದಕ್ಕೂ ಕೊಂಕ್ ತೆಗಿತಾರೆ. ಅಮ್ಮ, ಮೊದಲು ನಾವು ಈ ಮನೆಯಲ್ಲಿ ಏನೂ ಅಲ್ಲದೆ ಇದ್ದಾಗ ಬೇರೆಯವ್ರ ಮಾತಿಗೆ ಹೆದರ್ಕೋಬೇಕಾಗಿತ್ತು. ಆದ್ರೆ ಈಗ ಹಾಗಿಲ್ಲ. ಈ ಮನೆಯಲ್ಲಿ ನನಗೆ ನಂದೇ ಆದಂತ ಸ್ಥಾನ ಇದೆ. ಬೇರೆಯವ್ರಿಗೆ ಹಾನಿ ಮಾಡೋಂಥ ಉದ್ದೇಶ ನನಗಿಲ್ಲ ಅಮ್ಮ. ಹಾಗೆ ಬೇರೆಯವರು ನನ್ನ ವಿರುದ್ಧ ಏನೇ ಚಿತಾವಣೆ ನಡೆಸಿದ್ರು ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅದಕ್ಕೆ ಬೆಲೆನೂ ಕೊಡೋದಿಲ್ಲ. ಹಾಗಂತ ಎಲ್ರೂ ವಿರೋಧ ಕಟ್ಕೊಂಡು ನಾವು ಬಾಳಕ್ಕಾಗತ್ತಾ? ಸೀತಾರ ಬದಲಾಗಿರೋ ರೀತಿ ನೋಡಿದ್ರೆ ಪರಿಸ್ಥಿತಿ ಯಾಕೋ ವಿಕೋಪಕ್ಕೆ ಹೋಗುತ್ತೆ ಅನ್ಸುತ್ತೆ. ನಮ್ಮನ್ನು ವಿರೋಧಿಸಿದವರೆಲ್ಲ ಇವತ್ತು ಅವಳು ಬೆನ್ನು ಹಿಂದಿದ್ದಾರೆ. ಇಲ್ಲದನ್ನೆಲ್ಲ ಹೇಳಿ ಅವಳು ತಲೆ ತುಂಬಿದ್ದಾರೆ. ನಿನ್ನ ಕಂಡ್ರೆ ಪ್ರಾಣ ಬಿಡ್ತಿದ್ದವಳು ಇವತ್ತು ನಮ್ಮ ನೆರಳು ಕಂಡ್ರೆ ಬುಸ್ ಕೊಡ್ತಾ ಇದ್ದಾಳೆ. ಅವಳ ಬಗ್ಗೆ ನನಗೆ ತುಂಬಾ ಆತಂಕ ಆಗ್ತಾ ಇದೆ ಕಣೆ. ಸಂಗೀತ, ನಾವು ಅವಳಿಗೆ ಸೂಕ್ಷ್ಮವಾಗಿ ಎಲ್ಲ ಹೇಳ್ಬಿಡ್ಬೋದಲ್ಲ? ಅಮ್ಮ, ಸೀತು ಈಗ ನಮ್ಗಿಂತ ತುಂಬಾ ಅಂತರದಲ್ಲಿದ್ದಾಳೆ. ಅವಳಿಗೇನೇ ವಿಷಯನ ತಿಳಿಸಿ ಹೇಳಿದ್ರು ಅವಳು ಅದನ್ನ ಅರ್ಥ ಮಾಡ್ಕೊಳ್ಳೋಂತ ಮನಸ್ಥಿತಿಲಿ ಇಲ್ಲ ಅಮ್ಮ. ಒಂದ್ ವೇಳೆ ಗುಟ್ಟಾಗಿರೋ ವಿಷಯನ ಅವಳು ಬಟಾ ಬಯಲ್ ಮಾಡಿದ್ರೆ ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋಂತ ಜನನೇ ಈ ಮನೆಯಲ್ಲಿ ಜಾಸ್ತಿ ಇರೋದು. ಅದೇನೋ ನಿಜ ಕಣೆ. ಆದ್ರೆ ಅವಳನ್ನು ತಿದ್ದೋದು ಹೇಗೆ? ನೋಡೋಣಮ್ಮ, ನಾನು ಮೊದಲು ಅವಳಿಗೆ ತಿಳಿ ಹೇಳೋಂತ ಪ್ರಯತ್ನ ಮಾಡ್ತೀನಿ. ಅವಳು ನನಗೆ ಮುಖ ಕೊಟ್ಟು ಮಾತಾಡಿದ್ರೆ ಆಮೇಲೆ ಪರಿಸ್ಥಿತಿನೆಲ್ಲ ಅವಳು ವಿವರಿಸ್ತೀನಿ. ಮೊದಲು ಆ ಕೆಲಸ ಮಾಡು. ಸಂಗೀತ, ಏನಮ್ಮ? ಅವ್ರೇನಾದ್ರೂ ಫೋನ್ ಮಾಡಿದ್ರಾ? ಮಾಡಿದ್ರು, ಮಾತಾಡಿದ್ರು. Dirana dum tanana 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 ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಯಾರ ಮುಖ ನೋಡಿದ್ನೋ ಏನೋ, ಅನಿಷ್ಟದ ಮುಖನ ನೋಡೋ ಹಾಗಾಯ್ತು. ನಮ್ಮ ಪಾಡಿ ನಮ್ಗೆ ಇರೋದಕ್ಕೂ ಬಿಡೋದಿಲ್ಲ. ನಾವಿದ್ದಲ್ಲೇ ಬಂದು ವಕ್ರಿಸ್ಕೊಂತವೆ.
ಏನ್ ಮಾಡೋದಂಟಿ? ಗ್ರಹಚಾರ ಕೆಟ್ರೆ ದಾರಿಲೋಗೋ ಅನಿಷ್ಟಗಳೆಲ್ಲ ಮನೆಗ್ ಬಂದು ಸೇರ್ಕೊಳತ್ವೆ. ಸೇರ್ಕೊಳ್ಳೋದಿರ್ಲಿ, ನಮ್ಮ ಮೇಲೆ ಸವಾರಿ ಮಾಡುತ್ತೆ. ಸೀತು, ನೀನಾ ನನ್ನ ಬಗ್ಗೆ ಹೀಗೆಲ್ಲ ಮಾತಾಡ್ತಿರೋದು? ಅದನ್ನ ಬಾಯ್ಬಿಟ್ಟು ಬೇರೆ ಹೇಳ್ಬೇಕಾ? ಬೇರೆಯವರು ಬೇಕಾದ್ ಮಾತಾಡ್ಕೊಳ್ಳಿ, ಆದ್ರೆ ನೀನ್ ನನ್ನ ಬಗ್ಗೆ ಈ ರೀತಿ ಎಲ್ಲ ಮಾತಾಡಿದ್ರೆ ನನ್ ಮನ್ಸಕ್ಕೆ ತುಂಬಾ ನೋವಾಗುತ್ತೆ ಕಣೆ. ನಿನ್ನ ನಸ್ಗುನಿ ನಾಟಕ ಎಲ್ಲ ನನ್ನ ಹತ್ರ ಪ್ರದರ್ಶನ ಮಾಡ್ಬೇಡ. ನಾನಾಗಿರೋದಕ್ಕೆ ಬಾಯಲ್ಲಿ ಮಾತಾಡ್ತಿದ್ದೀನಿ. ನನ್ನ ಸ್ಥಾನದಲ್ಲಿ ಬೇರೆ ಇನ್ಯಾರೇ ಇದ್ದಿದ್ರು ಕತೆನೇ ಬೇರೆ ಆಗಿರೋದು. ನನ್ನ ಗ್ರಹಚಾರಕ್ಕೆ ಏನ್ ಹೇಳ್ಬೇಕೋ ಏನೋ, ನೋಡ್ಬಾರ್ದನ್ನೆಲ್ಲ ನೋಡ್ಕೊಂಡು ಈ ಮನೇಲಿ ಇರಕ್ಕಾಗ್ತಿಲ್ಲ. ನನ್ನ ಗಂಡನ್ ಒತ್ತಾಯ ಕಟ್ಬಿದ್ದು ಈ ಮನೇಲೆ ಸಾಯ್ಬೇಕಾಗಿದೆ. ಛ! ತಿಂಡಿ ಏನು? ಓಹೋ, ತಿಂಡಿ ಏನ್ ಮಾಡ್ಬೇಕು ಅಂತ ಪರ್ಮಿಷನ್ ಬೇರೆ ತಗೋಬೇಕಾ? ಆ ಕಾನೂನು ಯಾವಾಗ ಜಾರಿಗೆ ಬಂತೋ? ನಮಗ್ ಬಂದದ್ದನ್ನ ನಾವು ಬೇಯಿಸಿ ಹಾಕ್ತೀವಿ. ಇಷ್ಟ ಇದ್ದವರು ತಿನ್ಬಹುದು, ಕಷ್ಟ ಆದವ್ರು ಬಿಡ್ಬೋದು. ನಾವು ತಿನ್ನೋ ಅನ್ನ ನಮ್ಮ ಪ್ರಾಣ ಉಳಿಸೋ ದೇವ್ರು. ಅನ್ನದ ಬಗ್ಗೆ ಈ ಮಟ್ಟದ ಅಹಂಕಾರನ ಯಾರೂ ಬೆಳೆಸ್ಕೋಬಾರ್ದು. ಬರೇ ತಿಂಡಿ ರೆಡಿ ಮಾಡ್ತಿದ್ರಲ್ಲ, ಅದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡೋಣ ಅಂತ ಕೇಳಿದೆ. ಅಯ್ಯಯ್ಯೋ, ಎಲ್ಲಾದ್ರೂ ಉಂಟಾ? ಈ ಮನೆ ಯಜಮಾನಿ ಮಾನ್ಯ ಅತ್ತೆಯವರು ಕೈ ಸುಟ್ಕೊಂಡು ತಿಂಡಿ ಮಾಡಕ್ಕಾಗತ್ತಾ? ಅದಕ್ಕೆ ಅಂತಾನೆ ದರಿದ್ರದವಳು ಈ ಮನೆ ಸೊಸೆ ಇದ್ದಾಳಲ್ಲ, ಎಣಗಾಡ್ತಾಳ್ ಬಿಡಿ. ಮಡಿ ಮೈಲಿಗೆಲಿ ನಾವಿನ್ನೂ ನಂಬಿಕೆ ಇಟ್ಕೊಂಡಿದೀವಿ. ಇನ್ನಷ್ಟು ಕೀಳ್ಮಟ್ಟಕ್ಕೆ ನಾವಿನ್ನೂ ಇಳಿದಿಲ್ಲ. ಇವತ್ತೇ ಹೇಳ್ತಿದ್ದೀನಿ ಸಂಗೀತ, ಇನ್ನು ಮುಂದೆ ಈ ಅಡಿಗೆ ಮನೆ ಕಡೆ ನಿನ್ನ ನೆರಳು ಕೂಡ ಬೀಳಬಾರ್ದು. ನೀನ್ ಮಾಡೋ ಅಡಿಗೆ ತಿಂದು ನಿನ್ ತರಾನೇ ನಮ್ ಬುದ್ಧಿನ ವಕ್ರ ಆಗೋದ್ರೆ ತುಂಬಾ ಕಷ್ಟ. ಇರೋದನ್ನ ಬಿಟ್ಟು ಇಲ್ಲದೆ ಇರೋದನ್ನ ಗಂಟು ಹಾಕೊಳ್ಳೋಕೆ ನಾವಿನ್ಯಾರನ್ನ ಹುಡ್ಕೊಂಡು ಹೋಗೋಣ? ಸುಮಿತ್ರಾ, ಯಾಕೆ ಆಂಟಿ ಮೇಲೆ ರೇಗಾಡ್ತಿದ್ಯಾ? ಅವ್ರು ಹೇಳಿದ್ರಲ್ಲಿ ಏನ್ ತಪ್ಪಿದೆ? ನನ್ನನ್ನು ಸೇರಿಸಿ ಈ ಮನೇಲಿ ಮಾನ ಇರೋರು ಎಲ್ಲರ ಅಭಿಪ್ರಾಯನೂ ಅದೇ. ಆಯ್ತು ಬಿಡಿ, ನಿಮಗ್ ಒಗ್ಗೋದಿಲ್ಲ ಅನ್ನೋದಾದ್ರೆ ಇನ್ಮುಂದೆ ನಾನು ಅಡಿಗೆ ಮನೆಗೆ ಕಾಲಿಡೋದಿಲ್ಲ. ಟೈಮಿಗೆ ಸರಿಯಾಗಿ ಕಾಫಿ ತಿಂಡಿನ ನಮ್ ರೂಮ್ಗೆ ತಂದ್ಕೊಟ್ಬಿಡಿ, ನಾನು ಅವರು ಅಲ್ಲೇ ತಿನ್ಕೊಳ್ತೀವಿ. ನೋಡಿದ್ಯಾ ಸಿತಾರ, ಎಷ್ಟು ಕೊಬ್ಬು ಅವಳಿಗೆ. ಕಾಫಿ ತಿಂಡಿನ ನಾವು ಅವಳ ರೂಮಿಗೆ ತಂದು ಕೊಡ್ಬೇಕಂತೆ. ನಾವೇನು ಅವಳು ಇಟ್ಕೊಂಡಿರೋ ಕೆಲಸದವ್ರ? ನಿಜವಾಗ್ಲೂ ಹೇಳ್ತೀನಿ ಸಿತಾರ, ಮಾನ ಅಂದ್ರೆ ಪ್ರಾಣ ಕೊಡೋಕು ಸಿದ್ಧವಾಗಿರುವಂತ ನಿನ್ನಂತ ಹೆಣ್ಮಕ್ಳಿರ್ಬೇಕು. ನೀನು ಅವಳು ಒಂದೇ ತಾಯಿ ಮಕ್ಕಳು, ಆದ್ರೂ ನಿಮ್ಮಿಬ್ಬರ ಮಧ್ಯೆ ಎಷ್ಟು ವ್ಯತ್ಯಾಸ ಇದೆ ನೋಡು. ಅಕ್ಕ ಅಂದ್ರೆ ಪ್ರಾಣ ಕೊಡ್ತಿದ್ದೆ, ಕುಲ್ಗೆಟ್ ಕೆಲಸ ಮಾಡಿದಾಳೆ ಅಂತ ಗೊತ್ತಾದ ತಕ್ಷಣ ನೀನ್ ಅವಳನ್ನ ದೂರ ಸರಿಸ್ದೆ ನೋಡು. ನೀನೇ ಸಾಟಿನಮ್ಮ. ಬದುಕಿದ್ರೆ ನಿನ್ ಥರ ಬದುಕ್ಬೇಕಮ್ಮ. ಒಂದ್ ವೇಳೆ ನೀನು ನಮ್ಮ ಪರ ಇಲ್ಲದೆ ಹೋಗಿದ್ರೆ ಈ ರಾಕ್ಷಸಿ ನನ್ನನ್ನ ಅತ್ತೆನ ಹುರಿದು ಮುಕ್ಬಿಡ್ತಿದ್ಲು. ಆಮೇಲೆ ನಾವ್ ಈ ಮನೇಲಿ ಇರಕ್ಕಾಗ್ತಿತ್ತ? ಗಂಟು ಮೂಟೆ ಕಟ್ಕೊಂಡು ಜಾಗನ ಖಾಲಿ ಮಾಡ್ಬೇಕಾಗ್ತಿತ್ತು. ಅವಳಿಗೆ ಸರಿಯಾದ ಅಸ್ತ್ರ ಅಂದ್ರೆ ನೀನೇ ಸಿತಾರ. ಹೆದರ್ಕೋಬೇಡಿ ಆಂಟಿ, ಅವಳು ನಿಮ್ಮನ್ನ ಮುಟ್ಟೋವರೆಗೂ ನಾನ್ ಬಿಡೋದಿಲ್ಲ. ಅವಳು ನಿಮ್ಮನ್ನ ಓಡಿಸೋದಿರ್ಲಿ, ನಾನು ಅವಳನ್ನ ಈ ಮನೆಯಿಂದ ಹೇಗೆ ಓಡಿಸ್ತೀನಿ ಅಂತ ನೋಡ್ತಾ ಇರಿ. ನಾನ್ ಜೀವಂತವಾಗಿರೋವರೆಗೂ ನೀವು ಯಾರಿಗೂ ಹೆದರ್ಬೇಕಾಗಿಲ್ಲ. ಅದು ನಿಜ ಬಿಡಮ್ಮ. ನಿಮ್ಮ ಅಕ್ಕನಂತ ಹಳೆ ಪಿಶಾಚಿಗಿಂತ ನಿನ್ನಂತ ಹಳೆ ದೆವ್ವನೇ ವಾಸಿ. ಆಂಟಿ, ಇದಕ್ಕೆಲ್ಲ ಹೇಗಾದ್ರೂ ಮಾಡಿ
ಕಡಿವಾಣ ಹಾಕ್ಲೇಬೇಕು. ನೀನ್ ಏನ್ ಮಾಡ್ತೀಯೋ ಮಾಡು, ನಾನು ನಿನ್ ಬೆನ್ಗಿದ್ದೇ ಇರ್ತೀನಿ. ಆದ್ರೆ ಈ ಹಾಳಾದವಳನ್ನ ಮನೆಯಿಂದ ತೊಲಗಿಸು ಸಾಕು. ನನ್ನ ಮಗಳನ್ನ ಒಂದ್ಸಾರಿ ಹೋಗಿ ನೋಡ್ಕೊಂಡು ಬರ್ಬೇಕು ಅಂತ ಮಾಡಿದೆ, ಆದ್ರೆ ಅದಕ್ಕೂ ಕಲ್ಲು ಹಾಕೋದ್ಲಿ ಈ ಪಿಶಾಚಿ. ಅಲ್ಲ ಆಂಟಿ, ನೀವ್ ನಿಮ್ ಮಗಳನ್ನ ನೋಡೋದನ್ನ ತಡೆಯೋದಕ್ಕೆ ಅವಳು ಯಾರು? ಕೈಯಲ್ಲಿ ಬಿಡಿಗಾಸಿಲ್ದೆ ಇಂಥ ಕೆಲಸ ಎಲ್ಲ ಎಲ್ಲಮ್ಮ ಆಗುತ್ತೆ. ಪ್ರತಿ ತಿಂಗಳು ಅಣ್ಣ ನನಗೆ ಕೈಗೆ 10ನೇ ತಾರೀಕಿನ ಒಳಗಾಗಿ ದುಡ್ಡು ಕೊಡ್ತಿದ್ದ, ಹೋಗಿ ಬರೋದಕ್ಕೆ ಕಾರ್ ಕೊಡ್ತಿದ್ದ. ಆದ್ರೆ ಈಗ ನಮ್ಮ ಅಣ್ಣನ ನೋಡ್ಬೇಕಾದ್ರೂ ನಾನು ಇವಳು ಪರ್ಮಿಷನ್ ತಗೋಬೇಕು. ಅದು ಏನೇನ್ ತುಂಬಿದಾಳೋ ಅವನ ತಲೆಯಲ್ಲಿ ನನಗೆ ಗೊತ್ತಿಲ್ಲ. ಇಂತಹ ಪರಿಸ್ಥಿತಿಲಿ ನಾನು ಹೋಗಿ ನಮ್ಮ ಅಣ್ಣನ ದುಡ್ಡು ಕೇಳಿದ್ರೆ ಕೊಡ್ತಾನ ಸಿತಾರ? ನೀವ್ ಬೇಜಾರ್ ಮಾಡ್ಕೋಬೇಡಿ ಆಂಟಿ, ನನ್ನ ಹತ್ರ ಹಣ ಇದೆ, ನಾನ್ ನಿಮ್ಗೆ ಹಣ ಕೊಡ್ತೀನಿ. ನೀವ್ ಟ್ಯಾಕ್ಸಿಲ್ ಹೋಗಿ ರಾಶಿ ನೋಡ್ಕೊಂಡ್ ಬನ್ನಿ. ಅಯ್ಯಯ್ಯೋ ಬೇಡ, ನಿನ್ ದುಡ್ಡು ಬೇಡ ಸಿತಾರ. ಆಂಟಿ, ಅದು ನನ್ ದುಡ್ಡು, ಯಾರ್ ಪರ್ಮಿಷನ್ ಕೇಳ್ಬೇಕಾಗಿಲ್ಲ. ನಾನ್ ನಿಮಗ್ ಕೊಡ್ತೀನಿ, ನೀವು ಸಂತೋಷವಾಗಿ ಹೋಗಿ ಬನ್ನಿ. ಸಿತಾರ, ನೀನ್ ತುಂಬಾ ವಿಶಾಲವಾದ ಮನ್ಸಮ್ಮ. ಸೀತು, ನೀನೇ ಕಾಫಿ ತಂದ್ಯಾ? ನನಗೆ ಗೊತ್ತು ಕಣೆ, ನನ್ನ ತಂಗಿ ಎಷ್ಟೇ ಹೊರಟಾಗಿ ನಡ್ಕೊಂಡ್ರು ಮನಸ್ಸಂತೂ ಹೂವಿದು ಅಂತ. ಥ್ಯಾಂಕ್ಸ್. ಕೊಡು. ಬಲೆ ಹಾಕಿ ಗಂಡಸರನ್ನ ಹಿಡಿಯೋ ನಿನಗೆ ಆಫ್ಟರ್ ಆಲ್ ಒಂದ್ ಕಾಫಿ ಟ್ರೇ ಹಿಡಿಯೋಕ್ಕಾಗ್ಲಿಲ್ವಾ? ಹಲೋ, ಏನ್ ಕಣ್ಣು ಅಷ್ಟು ದೊಡ್ಡದಾಗಿ ಬಿಡ್ತಾ ಇದ್ಯಾ? ಕಣ್ಣು ಗುಡ್ಡೆ ಹೊರಗ್ ಬಂದ್ಬಿಟ್ಟಾತು, ಹುಷಾರ್. ಅಲ್ಲ, ನಿನ್ನ ನೀನು ಏನು ಅಂತ ತಿಳ್ಕೊಂಡಿದ್ಯಾ? ನೀನ್ ಹೀಗ್ ದುರ್ಗುಟ್ಕೊಂಡು ನೋಡಿದ ತಕ್ಷಣ ನಾನೇನ್ ಭಸ್ಮ ಆಗೋಗ್ತೀನಾ? ನೀನೇನ್ ದೇವತೆನಾ? ಕಾಫಿ ಬಿಸಿ ಮುಟ್ಸಾ? ಹೇಗಾದ್ರೂ ಮಾಡಿ ಸಿತಾರಗೆ ಸತ್ಯ ಹೇಳ್ಬಿಡ್ಬೇಕು. ಅವಳು ಯಾರನ್ನೂ ಇಷ್ಟು ದ್ವೇಷಿಸ್ತೋಳಲ್ಲ. ಅವಳು ಈಗ ಸಂಗೀತ ಮೇಲೆ ಕೆಂಡ ಕಾರ್ತಿದ್ದಾಳೆ ಅಂದ್ರೆ ಇಲ್ಲ, ಇನ್ನು ನಾನು ತಡ ಮಾಡೋದು ಸರಿಯಲ್ಲ. ಏನಾದ್ರೂ ಅನಾಹುತ ಆಗೋಕ್ ಮುಂಚೆ ನಡೆದಿರೋ ಸತ್ಯನ ಅವಳಿಗೆ ಹೇಳ್ಬೇಕು. ಹೌದು, ಹೇಳಲೇಬೇಕು. ಅಮ್ಮ, ಬಾನು ಬಾಮ್ಮ, ಇದೇನಿದು ಎಲ್ಲೋ ಹೊರಟಿರೋ ಹಾಗಿದೆ? ಹೌದಮ್ಮ, ಇಷ್ಟು ದಿನ ಈ ಮನೇಲಿ ನಿಮ್ಮೆಲ್ಲರ ಪ್ರೀತಿ ಆಸರೆಯಲ್ಲಿದ್ದೆ. ಆದರೆ ಇನ್ನು ಮುಂದೆ ಇಲ್ಲಿರೋದು ಸರಿಯಲ್ಲ ಅಂತ ನನ್ಗನ್ಸ್ತಾ ಇದೆ.
ಅದಕ್ಕೆ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಏನ್ ಹೇಳ್ತಾ ಇದ್ಯಾ? ಈಗ ನಿಮ್ಮನೆಗೆ ಹೋಗುವಂಥದ್ದು ಏನಾಗಿದೆ? ಸಿತಾರಾ, ಸುಮಿತ್ರಾ, ಅತ್ತೆ ಸಿತಾರ ಮನೇಲಿಲ್ಲ, ಬ್ಯಾಂಕಲ್ಲಿ ಅದೇನೋ ಕೆಲಸ ಅಂತ ಹೋಗಿದ್ದಾಳೆ. ಯಾಕೆ? ಇಲ್ಲೋಡು, ಭಾನು ಅವ್ರ ಮನೆಗೆ ಹೋಗ್ತೀನಿ ಅಂತ ಲಗೇಜ್ ಸಮೇತ ಬಂದಿದ್ದಾಳೆ. ಯಾಕೆ ಭಾನುವ್ರೆ, ನೀವು ತಮಾಷೆ ಮಾಡ್ತಿಲ್ಲ ತಾನೆ? ಇಲ್ಲ ಸುಮಿತ್ರಾ ಅವರೇ, ನಾನು ಚೆನ್ನಾಗಿ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿರೋದು. ನನಗೆ ಗೊತ್ತು ಭಾನು, ಆ ಸಂಗೀತ ಮಾಡಿದ ನಂಬಿಕೆ ದ್ರೋಹದಿಂದ ನಿನ್ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ. ಪಾಪದ ಹುಡುಗಿ ಕಣೆ, ಮೊನ್ನೆಲ್ಲ ನನ್ನವರು ಅಂತ ಅನ್ಕೊಂಡು ನಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೆ. ನಿನ್ ಮನ್ಸಲ್ಲಿ ಇಲ್ದಿರೋ ಆಸೆಗಳನ್ನೆಲ್ಲ ಹುಡ್ಸಿದ್ವಿ. ಅನ್ಕೊಂಡ್ ಹಾಗೆ ಆಗಿದ್ದಿದ್ರೆ ಅಳಿಯಿಂದ ನಮ್ಮ ಮದ್ವೆಯಾಗಿ ನೀನ್ ಈ ಮನೆ ಸೊಸೆಯಾಗಿ ಬರ್ಬೇಕಾಗಿತ್ತು. ಅದೆಲ್ಲಿಂದ ಬಂತು ಆ ಪೀಡೆ? ನಮ್ ಕನ್ಸುಗಳನ್ನೆಲ್ಲ ನುಚ್ಚಿ ನೂರ್ ಮಾಡ್ಬಿಡ್ತು. ಬಿಡಿಮ್ಮ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತ್ತಾಲಯ ಅಂತ ಹೇಳ್ತಾರೆ. ಇಂಥವರೇ ಒಂದಾಗಬೇಕು ಅಂತ ಆ ಬ್ರಹ್ಮ ಮೊದಲೇ ಗಂಟು ಹಾಕಿರ್ತಾನೆ. ನಾವೆಷ್ಟೇ ಪ್ರಯತ್ನ ಪಟ್ಟರು ಅದನ್ನು ತಪ್ಸಕ್ಕಾಗಲ್ಲ. ಅಯ್ಯೋ ನನ್ನ ತಾಯಿ, ನಿನಗೆಂಥ ಅನ್ಯಾಯ ಆಗಿದೆ. ಅದ್ ಗೊತ್ತಿದ್ರು ಕೂಡ ನಿನಗೆ ನೀನೇ ಸಮಾಧಾನ ಮಾಡ್ಕೊತಿದ್ಯಲ್ಲೇ. ಇಂಥ ದೊಡ್ಡ ಮನಸ್ಸು ನಿಂದು. ಅಮ್ಮ, ಮದ್ವೆ ಅನ್ನೋದು ನನ್ನ ಹಣೆಲೇ ಬರ್ತಿಲ್ಲ ಅಂತ ನಾನು ಆ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಈ ಮನೆಗೆ ಬಂದ ಮೇಲೂ ನನಗೆ ಜಯರಾಮ್ ಅವ್ರ ಬಗ್ಗೆ ಅಂಥ ಭಾವನೆನೇ ಇರಲಿಲ್ಲ. ನೀವಾಗೇ ಮದುವೆ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ನನ್ನ ಬಾಳಲ್ಲೂ ಆ ದೇವರು ಬೆಳಕು ತೋರಿಸ್ತಿದ್ದಾನಲ್ವಾ ಅಂತ ನಾನು ಸಂತೋಷಪಟ್ಟೆ. ಜಯರಾಮ್ ಅವ್ರನ್ನ ಇಷ್ಟಪಡೋದಕ್ಕೆ ಶುರು ಮಾಡಿದೆ. ಬಿಸಿಲು ಏರ್ತಿದ್ದ ಹಾಗೆ ಕರ್ಗೋ ಮಂಜಿನ ಹನಿ ಥರ ನನ್ನ ಎಲ್ಲ ಕನಸುಗಳು ಕರ್ಗ ಹೋಗ್ಬಿಟ್ಟು ನಾನು ಸಾಗಲೇ ಇಲ್ಲ. ನಿಮ್ಮೆಲ್ಲ ನಿರಾಸೆಗಳಿಗೂ ನಾವೇ ಕಾರಣ ಆದ್ವಿ. ನಿಮ್ಮಲ್ಲಿ ಇಲ್ಲದೆ ಇರೋ ಆಸೆಗಳನ್ನ ಹುಟ್ಟಿಸಿ ನಾವು ತಪ್ಪು ಮಾಡಿದ್ವಿ. ನಮ್ಮ ಅಣ್ಣನ ಮದುವೆ ಆದ್ರೆ ಈ ಮನೆ ನಂದಗೋಕಲಾಗುತ್ತೆ ಅಂತ ಕನಸು ಕಂಡ್ವಿ. ಆದ್ರೆ ಹದ್ದು ಬಂದು ಗಿಳಿನ ಕಚ್ಕೊಂಡು ಹೋದಾಗೆ ಈ ಸಂಗೀತ ನಮ್ಮ ಅಣ್ಣನ ನಿಮ್ಗೆ ಸಿಗದೆ ಯಾರೋ ಹಾಗೆ ಮಾಡ್ಬಿಟ್ಲು. ಯಾವುದೇ ಸಂಬಂಧ ಇಲ್ಲದೆ ಇದ್ರು ನೀವು ನಮಗೆ ಜನ್ಮ ಜನ್ಮಾಂತರದ ಬಂಧು ಆಗಿದ್ರಿ. ಆದ್ರೆ ಅದನ್ನ ಶಾಶ್ವತವಾಗಿ ಉಳಿಸ್ಕೊಳ್ಳೋ ಪುಣ್ಯ ನಮಗಿಲ್ದೆ ಹೋಯ್ತು ಭಾನು ಅವರೇ. ಬಿಡಿ ಸುಮಿತ್ರಾ ಅವರೇ, ಬಾಂಧವ್ಯ ರಕ್ತ ಸಂಬಂಧದಲ್ಲೇ ಬರಬೇಕು ಅಂತ ಏನೂ ಇಲ್ಲ. ಪ್ರೀತಿಸೋ ಹೃದಯ ಇದ್ರೆ ಸಾಕು. ಪ್ಲೀಸ್ ನನಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ. ಹಾಗಾದ್ರೆ ನಮ್ಮನ್ನೆಲ್ಲ ತೋರ್ಕೊಂಡು ನಮ್ಮಿಂದ ದೂರ ಹೋಗ್ಬೇಕು ಅಂತ ಗಟ್ಟಿ ನಿರ್ಧಾರ ಮಾಡ್ಬಿಟ್ಯಾ? ಅಮ್ಮ, ಯಾಕೆ ಹಾಗೆ ಹೇಳ್ತೀರಾ? ನಾನು ಇದೇ ಊರಲ್ಲಿ ಇರ್ತೀನಿ. ನಿಮಗೆ ನನ್ನನ್ನು ನೋಡಬೇಕು ಅನಿಸಿದಾಗ ಒಂದೇ ಒಂದು ಫೋನ್ ಮಾಡಿ, ತಕ್ಷಣ ಓಡ್ ಬರ್ತೀನಿ. ಅಮ್ಮ, ಹಾಗೆ ನಿಮ್ಗೊಂದು ವಿಷಯ ಹೇಳಬೇಕು. ಏನ್ ಭಾನು? ಸಂಗೀತ ಅವರು ಏನು ಹೊರಗಿನವರಲ್ಲ, ಸಿತಾರ ಅಕ್ಕ. ನಾವು ಒಳ್ಳೆ ದೃಷ್ಟಿ ಇಟ್ಕೊಂಡು ಯಾರನ್ನು ನೋಡಿದ್ರು ಅವ್ರು ನಮಗೆ ಒಳ್ಳೆಯವರಾಗೆ ಕಾಣಿಸ್ತಾರೆ. ಮನಸ್ಸನ್ನ ಕೆಡ್ಸ್ಕೊಂಡು ಯಾಕೆ ಮನೇನ ರಣರಂಗ ಮಾಡ್ಕೋತೀರಾ? ನನಗೆ ತೋರಿಸ್ತಿದ್ದ ವಿಶ್ವಾಸನೇ ಇನ್ನು ಮುಂದೆ ಸಂಗೀತ ಅವ್ರಿಗೂ ತೋರಿಸಿ ಎಲ್ಲ ಸರಿ ಹೋಗುತ್ತೆ. ಭಾನು, ನಿಂದು ಹಾಲ್ನಂತ ಮನಸ್ಸು ಕಣೆ. ಅದಕ್ಕೆ ನಿಮ್ಗೆಲ್ರೂ ಒಳ್ಳೆಯವ್ರ ತರಾನೇ ಕಾಣಿಸ್ತಾರೆ. ನೀನ್ ಇರ್ಬೇಕಾದ ಸ್ಥಾನದಲ್ಲಿ ಅವಳಿದ್ರು ಅವಳಿಗೆ ಒಳ್ಳೆದಿನ್ನೇ ಬಯಸ್ತೀಯಲ್ಲ. ಇಷ್ಟೊಂದು ಒಳ್ಳೆತನ ಒಳ್ಳೇದಲ್ಲ. ಅವಳು ಸಮಯ ಸಾಧಿಸಿ ಎಲ್ರನ್ನು ಮುಗಿಸೋಕ್ ಬಂದಿರೋ ವಿಷ ಸರ್ಪ. ನಿನ್ ಕಾಲ್ ಧೂಳ್ಗೋ ಸಮ ಇಲ್ಲ ಅವಳು. ಅತ್ತೆ, ಅವಳ ಬಗ್ಗೆ ಮಾತಾಡಿ ನಮ್ಮ ಬಾಯಿಯ ಹೊಲಸು ಮಾಡ್ಕೋಬೇಕು. ಭಾನುವ್ರೆ, ಸಿತಾರ ಬರೋವರ್ಗಾದ್ರೂ ಇರಿಪ್ಪ. ಹೌದು ಭಾನು, ಸಿತಾರ ಬರೋವರ್ಗಾದ್ರೂ ಇರು. ಇಲ್ಲಮ್ಮ, ದಯವಿಟ್ಟು ನನ್ನನ್ನು ಬಲವಂತ ಮಾಡಬೇಡಿ. ನಾನು ಹೊರಡ್ತೀನಿ. ಹೋಗ್ಲಿ, ಅಳಿಯಂದ್ರಿಗೂ ಒಂದ್ ಮಾತು ಹೇಳಲ್ವಾ?
ಅಳಿಯಂದ್ರ ಮುಖ ನೋಡೋಕ್ಕೂ ನಿಂಗೆ ಇಷ್ಟ ಇಲ್ವಾ? ಛೆ ಅಂತ ಸಣ್ಣ ಮನಸ್ಸು ನನಗಿಲ್ಲಮ್ಮ. ಅದು ನಾನು ಅವ್ರಿಗೆ ಹೇಳೋಣ ಅಂತಾನೆ ಹೋಗಿದ್ದೆ. ಆದರೆ ಏನಾದ್ರೆ ಹೇಳಿ ಭಾನುವರೆ, ಏನಾಯ್ತು? ಅದು ಸಂಗೀತ ಅವರು ರೂಮ್ ಬಾಗ್ಲಲ್ಲೇ ತಡೆದು ಒಳಗೆ ಹೋಗೋಕ್ಕೆ ಬಿಡ್ಲಿಲ್ಲ.